ಮದುವೆ ಆಗಕ್ಕಿಂತ ಮುಂಚೆನಾ ಆಗೋದಕ್ಕೂ ಮುಂಚೆ ಆಗೋದಕ್ಕೂ ಮುಂಚೆ ಎಷ್ಟೋ ದಿನ ಆಗಲೇ. ಹ್ಞೂ ಇನ್ನು ಅದು ಅಮ್ಮ ಸತ್ತು 2 ವರ್ಷದೇನೋ 15 ವರ್ಷ ತನಕ ಆಗಲ್ಲ ಅಲ್ವಾ. ಹಾಂ ಅಮ್ಮ ಏನೋ ಒಂದು 10 ವರ್ಷ ಇತ್ತೇನೋ. ಹಾಂ ಹಾಂ ಅವಾಗ ನಮಗೆ ಜ್ಞಾಪನ ಶಕ್ತಿ ಇತ್ತು. ಹ್ಞೂ ಅಮ್ಮ ಸತ್ತಿತ್ತು. ಅವಳಿಗೆ ಅದು ಇರಲಿಲ್ಲ ಚಿಕ್ಕವಳಿಗೆ. ಹ್ಞೂ ಆಮೇಲೆ ನಾವು ಹ್ಞೂ 3 ಪರದಾಡ್ತಿದ್ದಿದ್ದು. ಹ್ಞೂ ಹ್ಞೂ ಇವನೇ ನನ್ನ ರಫ್ಗೆ ಆಸೆ ಆದರೆ ಎದ್ದು ಬಿಡೋನು. ಯಾರು ನಿಮ್ಮ ಅಣ್ಣ? ಇದ್ದಿಲ್ ಮಗಳು ಹ್ಞೂ ದೊಡ್ಡಣ್ರ ಮಗಳು ಗಂಗಮ್ಮ ಅಂತ ಬೆಂಗಳೂರಲ್ಲಿ ಇದ್ದಿಲ್ಲ ಅಂಗಡಿ ಇಟ್ಕೊಂಡಿದ್ರಂತೆ. ಹ್ಞೂ ಅಲ್ಲೋಗಿ ಸೇರ್ಕೊಂಡು ನಿಮ್ಮ ಅಣ್ಣ. ಹ್ಞೂ ಹ್ಞೂ ನಾನು ಹೇಳೋದು ಕರ್ಕೊಬಾರ ತಪ್ಪನ್ನ. ಆಮೇಲೆ ಕರ್ಕೊಂಡ್ರಪ್ಪ ಅಂಚಿಪುರದ ತಣ್ಣಗಿಸ್ತಂತ ಅದು ನಂಗೆ ಯಾಕ ಇಲ್ಲ ಓದಿಸ್ತಾರೆ ಅಂತ ಅಜ್ಜಿತವ ರೇವಣ್ಣ ಅಜ್ಜಿ ಎಲ್ಲ. ಅವಾಗ ಅದೇ ಗೌರ್ಮೆಂಟ್ ಸ್ಕೂಲ್ ಥರ ಇತ್ತಾ? ತಂಗಿ ಅವಳು ಗೌರ್ಮೆಂಟ್ ಸ್ಕೂಲ್ ಥರ ಇತ್ತಾ ಅವಾಗ ಓದಕ್ಕೆ? ಕೊಡಗಳ್ಳಿಲ್ಲ ಇತ್ಕೊಂಡು. ಹಾಂ 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 ಆಮೇಲೆ ಅಲ್ಲಿ ಕರ್ಕೊಂಡು ಆಮೇಲೆ ಅಲ್ಲಿ ಕಳಿಸಿದ್ರಂತೆ ಊರಾಗೆ ಇದ್ದದೆ ಓದಲಿ ಅಂತ. ಹ್ಞೂ ಆಮೇಲೆ ಕೊಡಗಳ್ಳಿಗೆ ಹೋಗೋ ಬೇರೆ ಹುಡುಗರು ಕಣ್ಣಲ್ಲಿ ಇದು ಚೆನ್ನೈನಹಳ್ಳಿ ಪಾಳ್ಯದೊಂದು ಮೇಷ್ಟ್ರು. ಹ್ಞೂ ಎಲ್ಲ ಹುಡುಗರು ಕೈ ಹಿಡ್ಕೊಂಡು ಹೋಗೋರು ಮೇಷ್ಟ್ರು. ಹುಡುಗರು ಹ್ಞೂ ಹ್ಞೂ ಅದ್ರ ಅದಕ್ಕೆ ಆ ಮೇಷ್ಟ್ರು ಒಳ್ಳೆ ಅಂತ ಒಳ್ಳೆಯವರು ಅಂತ. ಈಗ ಹೇಳಿ ಮೈನ್ ಮಗ ನಮ್ಮ ಅತ್ತೆ ಅವಾಗ ಈ ಥರ ಬಿಸಿ ಊಟ ಹಾಕ್ಸ್ತಾ ಇದ್ರಲ್ಲ ಅವಾಗಿತ್ತ ಅದು? ಅವಾಗ ಹಾಕ್ಸೋರ ಬಿಸಿ ಊಟ ಗೌರ್ಮೆಂಟ್ ಸ್ಕೂಲಲ್ಲಿ? ಇಲ್ಲ ಅಲ್ಲ. ಹತ್ರ ಅಲ್ಲ. ಹಾಂ ಮದುವೆಗಳೇ ಮನೆ ತಗೊಂಡ್ತಿದ್ರು. ಹ್ಞೂ ಚಿಕನ್ ನಿನ್ನ ಮದುವೆನೂ ಮನೆ ಹತ್ರನೇನಾಗಿದ್ದು? ಹ್ಞೂ ಕೆಂಗೇರಿಗೆ ಆಗಿದ್ದು. ಕೆಂಗೇರಿರು ಹಾಂ ಅವಾಗ ಮದುವೆಗಳೆಲ್ಲ ಗಂಡರ ಮನೆ ತವ ವಧು ದಕ್ಷಿಣೆ ಕೊಡ್ತಾ ಇದ್ರ? ಇಲ್ಲ ಇಲ್ವಾ? ಹೆಣ್ಮರ ಮನೆ ತವ ಶೋಭಾನ ಹ್ಞೂ 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 ಹಂಗೆ. ಹ್ಞೂ ಆವಾಗ ಗಂಡಿಗೆ ಏನ ಗೌರಿ ಹಬ್ಬ ಕೊಡ್ತಿದ್ವಿ. ಯಾವಾಗ ನಮ್ಮ ಮದುವೆ ಆಗಲಿ ಗೌರಿ ಹಬ್ಬ ತನಕ ಕಳ್ಸಕ್ಕಿಲ್ಲ. ಹೌದಾ? ಹಾಂ ಹಾಂ ಯಾವಾಗ ಜನವರಿ ಫೆಬ್ರವರಿ ಯಾವಾಗ ಮದುವೆ ಆದರೂ ಗೌರಿ ಹಬ್ಬ ಆದಮೇಲೆ ಕಳಿಸೋದು. ಗೌರಿ ಹಬ್ಬಕ್ಕೆ ಕರ್ಕೊಂಬಂದು 9 ದಿವಸನೋ 12 ದಿವಸನೋ ಅವ್ರಿಗೆ ಬೇಕಾದಂಗೆ ಇಸ್ಕೊಂಡು ಮಾಡಿ ಉದ್ದಿನ ಒಂದೊಂದು ಇಕ್ಕಿ ಆಮೇಲೆ ಕಳಿಸ್ತಿದ್ದೀವಿ. ಗಂಡಿಗೆ ಏನಾರ ಮಾಡಿಸೋದು. ಅವಾಗ ಅದೇ ಈ ಥರ ಏನು ಬೀಗ್ರೂಟ ಅದೆಲ್ಲ ಮಾಡ್ತಾಯಿದ್ರಾ ಮದುವೆ ಆದಮೇಲೆ? ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ? ಅವ್ರು ಹೇಳೋರು ಇವರು ಹೇಳೋರು. ಮದುವೆಲಿ ಅವ್ರು ಹೇಳೋರು ಸೋಬರದಲ್ಲಿ ಇವರು ಹೇಳೋರು. ಸೋಬನಿಗೂ ಊಟ ಆಯ್ತಾಯ್ತಾ? ಅಯ್ಯೋ ಗೌರಿ ಹಬ್ಬದ ಹ್ಞೂ ಹ್ಞೂ ಸರಿ ಸರಿ. ಗೌರಿ ಹಬ್ಬ ಕೇಳ್ತಿದ್ದಿದ್ದು. ಅವಾಗ ಕರ್ಕೊಂಬಂದು ಅದು ಊಟ ಮಾಡೋರಮ್ಮ. ಊಟ ಆದ್ಮೇಲೆ ಇಲ್ಲಿ ಕರ್ಕೊಂಬಂದು ಇವಾಗ ಹೆಂಗೋ ಅವಾಗ ಹಂಗೆ ಅವಾಗ ಊಟ ಹಾಕೋರು ಊರವ್ರಿಗೆ. ಗೌರಿ ಹಬ್ಬದ ಊಟ ನಮಗೆ ಮಾಡಿ ಊಟ ಹಾಕಿದ್ರು. ತಿರ್ಗಂಚು ಮರ್ಗಂಚು ಅಂತ ಹೇಳ್ತಿದ್ರಾಗ. ತಿರ್ಗಂಚು ಊಟ ಹೆಣ್ಣೋರ ಮನೇಲಿ, ಗಂಡೋರ ಮನೇಲಿ ಮದುವೆ ಊಟ ಅಂತ ಲೆಕ್ಕ. ಅವಾಗ ನೀವಿದ್ದಾಗ ಫಿಲಮ್ಗಳು ಸ್ಟಾರ್ಟ್ ಆಗಿದ್ದ ಅವಾಗ? ಆಗಿನ ಕಾಲದ ಇನ್ನು ಇದಿತ್ತು ಡಬ್ಬದಲ್ಲಿ ಮ್ಯಾಲಿಂಗನ್ನೋರು. ಅದು ಆ ಡಬ್ಬದೊಳಗಡೆ ನೋಡೋದಿರುತ್ತಲ್ಲ ಅವನು ಅಂತ ಎಷ್ಟು ಹೇಳೋರು. ನಾವು ಅಲ್ಲಿ ಕಾಸು ಕೊಟ್ಬಿಟ್ಟ ಡಬ್ಬದಲ್ಲಿ ಚೇರ್ ಇದ್ರೆ ಹಾಕೊಂಡು ನೋಡಿ ಚಿಕ್ಕೋರಲ್ವ. ಆವಾಗ ನಮ್ಮ ಕಾಲಕ್ಕೂ ಇತ್ತೇನೋ ಅದು ಇನ್ನು. ಅವಾಗ ತತ್ತಾ ಇದ್ರು. ಇದೆಲ್ಲ ಅದೇ ಆವಾಡ್ಸೋದು ಮಂಗಾಡ್ಸೋದು ಅದೆಲ್ಲ ಬತ್ತಿತ್ತಲ್ಲ ಅವಾಗ. ನಿಮ್ಮ ಕಾಲದಲ್ಲಿ ಇತ್ತ ಅದು? ಅದೇ ಹಳೆ ಕಾಲದ ಫಿಲಮಲ್ಲಿ ಸಿಮ್ಮನ್ನೆಲ್ಲ ಪಳಗಿಸ್ತಾ ಇದ್ರಲ್ಲ ಅವಾಗೆಲ್ಲ ಪಳಗಿಸೋರ ಹಂಗೆ? ಚೆನ್ನಾಗಿ ನಾನು ಮದುವೆ ಆಗಿ ಅಲ್ಲಿ ಹೋದ್ಮೇಲೆ ಪಿಕ್ಚರ್ ನೋಡಕ್ಕೆ ಹೋಗ್ತಿದ್ದೀವಿ. ಪಿಕ್ಚರ್ ಆಗಿದ್ದು ರಾಜ್ಕುಮಾರ್ ಪಿಕ್ಚರೇ ಫಸ್ಟ್ ಬಂದಿದ್ದೆ ರಾಜ್ಕುಮಾರ್ ಪಿಕ್ಚರು. ಬ್ಲ್ಯಾಕ್ ಆ್ಯಂಡ್ ವೈಟು ಫಸ್ಟು. ಫಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ? ಆಮೇಲೆ ಕಲರ್ ಬಂದಿದ್ದು. ಚೆನ್ನಾಗಿದ್ದು ಆಗಿನ ಕಾಲ ಪಿಕ್ಚರ್. ಹೌದು. ಈಗಿನ ಕಾಲ ಪಿಕ್ಚರ್ ನೋಡಕ್ಕೆ ಹೋಗಿಬೇಕು. ನಿಜವಾಗ್ಲೂ ಯಾವುದೂ ಓಡ್ತಾ ಇಲ್ಲ ಕನ್ನಡ ಫಿಲಮ್ಗಳು ಅಂಥವು ತೆಗಿತಾರೆ. ತೆಗ್ದಿದ್ರು. ಈಗ ಅಡ್ಕಸಿ ಪಿಕ್ಚರ್ ಕುಡಿ ಹೊಡಿ ಎಲ್ಲ ಅದೇ. ಇವಾಗ ಅಡ್ಕಸಿ ಮುಂಡೆ ಮಕ್ಳಾಗವ್ರು ಆ ಪಿಕ್ಚರು ಹಂಗೆ ತೆಗ್ತಾರೆ. ಅವಾಗ ಒಂಥರ ಸ್ಟೋರಿ ಕಲಿತಾ ಇರೋರು ಹಂಗೆ ಬಾಳ್ಬೇಕು ಅನ್ನೋ ಸ್ಟೋರಿ. ಹೌದು ಹೌದು. ಅದಕ್ಕೆ ಆಗಿನ ಕಾಲದವ್ರಿಗೆ ಆಗಿನ ಕಾಲದ ಫಿಲಮೇ ಇಷ್ಟ.
ಆವಾಗ ದೆವ್ವ ಗಿವ್ವ ಅವೆಲ್ಲ ಇರೋವ? ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಸೋಪು ಹಾಂ ಯಾರಿಗೂ ದೇವರಿಲ್ಲ. ಹಾಂ ಅದು ಒಂದು ಕೆಲಸ ಅಂತೆ. ಹಾಂ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಸತ್ತೋದ್ರಂತಲ್ವಾ, ಹ್ಮ್. ನಮ್ಮ 3 ವರ್ಷ ಮಗ ಅಂತೆ. ಹ್ಞೂ ಅವ್ರ ಅಮ್ಮ ಸತ್ತಾಗ ಹ್ಞೂ ಹೋಗಿ ಅದೇ ಮೇಲೆ ಎಲ್ಲ ಹತ್ಕೊಂಡು ಕುರ್ಸಕ್ಕೆ ಬಂದು ಇದು ಮಾಡೋದಂತೆ. ಹ್ಞೂ ಆಮೇಲೆ ಅವ್ರ ಅಜ್ಜಿ ಇದ್ಲಂತೆ, ಹ್ಞೂ ಅವ್ರ ಅಮ್ಮನವ್ರ ಅಮ್ಮ ಕಿತ್ತೋಗ್ಬಿಟ್ಟೆ. ಹ್ಞೂ ಅಲ್ಲಿ ಮಲ್ಸಂದ್ರದಾಗೆ ಅವ್ರ ಅಮ್ಮಂತವ್ರ ಮನೆ ಮಲ್ಸಂದ್ರ, ಇಲ್ಲಿ ಕಿಟ್ನಲ್ಲಿ ಕೊಟ್ಟಿದ್ದಿತ್ತು. ಹ್ಞೂ ಆಮೇಲೆ ಅವಳಿಗೆ ಸತ್ತೋಗಿ ಅವಳಿಗೆ 2 ಆಗುವಂತೆ, ಮೊದಲೊಂದು ಗಂಡು ತುಗ್ಲಪ್ಪ ಅಂತ ಇದ್ದ ನಮ್ಮ ಅಮ್ಮನ ಅಣ್ಣ ಸ್ವಂತ. ಹ್ಞೂ ಅವನು ನಮ್ಮಮ್ಮ ಹುಟ್ಟಿದ್ದು ಸಾಕೋದ್ರಂತೆ. ಈ ನಮ್ಮಮ್ಮ 3 ವರ್ಷ ಮಗಿನಾಗೆ ಸತ್ತೋದ್ರಂತೆ ಅವರಮ್ಮ. ಹ್ಞೂ ಆಯಮ್ಮ ಮೊದಲು ತಂದಿರಲ್ಲ ಅಜ್ಜಿ, ಹ್ಞೂ ಅವ್ರ ತಂಗಿನೇ ತಂದು ಮಾಡೋದಂತೆ ಇವತ್ತು ಚಿಕ್ಕಜ್ಜಿನ. ಹ್ಞೂ 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 ನಂಜಪ್ಪ ಒಂದು ಕೋಲು ಕೊಟ್ಟಿದ್ದು ರೇವಕಾಯ ಕಲ್ಲು ಯೋದು ಅಂತಾರಲ್ಲ, ಈಗ ಕಲಿಸಕ್ಕೆ ಹೋಗಿದ್ದು ಅಂತಾರಲ್ಲ. ಏನು ಕಲ್ಲು ಇದು ಅಂದರೆ? ಸೋಪಕ್ಕೆ ಸೋಕಿದ್ರೆ ಕಲ್ಲಿಸಕ್ಕೆ ಹೋಗ್ತೀವಿ ಅಂತ ಹೇಳೋರಾಗ ಹಾಂ 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 ದೇವ್ಗಳು ಸೋಪು. ಹ್ಞೂ ಅವಾಗ ಅದು ಮಾಡಿಸ್ಕೊಂಬಂದ್ರು ನಾಟ್ರಿಗೆಲ್ಲ ಹೇಳಿ ನಮ್ಮಪ್ಪ, ಹಾಂ ಅದು ಮಾಡಿಸ್ಕೊಂಬಂದ್ರು. ದೇವ್ಗಳು ಸಾಕಿದ್ರೆ ನಾರ್ಮಲ್ ಆಗಿರೋಕ್ಕಾಗುತ್ತೆ, ಹೆಂಗೆ ಹೊರಡಲ್ವಾ? ಹೊಟ್ಟೆಲಿ ಹೋಗಿ ಸೇರ್ಕೊಂತೇವಲ್ಲ, ಹೌದಾ? ಏನು ಮಾಡಲ್ಲ, ಹಂಗೆ ಸಾವಿನ ತಗೊಳ್ಳಿ, ಹಾಂ ಹಾಂ ಅವು ಮೈ ಮೇಲೆ ಬರಲ್ಲ. ಕಳ್ಳು ಸೇರ್ಕೊಂಡು ಹೋಗಿ ಪಿಚ್ಗೆ ಕಳ್ಳು ಮೈ ಮೇಲೆ ಬರ್ತಾವ, ಹಾಂ ಅವಳಿಗೆ ಸರ್ ಮಾಡ್ತಾವಂತೆ. ಹ್ಞೂ ಅದೇ ಸೋಕು ಅನ್ನೋದು. ಹ್ಞೂ ಮೈ ಮೇಲೆ ಕುಣಿದ್ರೆ ಯಾವ ದೇವಸ್ಥಾನಕ್ಕೆ ಹೋಗಿ ಬಿಡಿಸ್. ಕಣ್ಣಿಗೆ ಏನು ಕಾಣ್ತಾ ಇರಲಿಲ್ಲ ದೆವ್ವಗಳು ಅವಾಗ? ಯಾರ ಕಣ್ಗೂ ಕಂಡಿಲ್ಲ? ಓಡಾಡೋ ಕಾಣ್ಕೊಳವು, ಹಾಂ ಇಂಥ ಪಾಪಿಗಳು ಹೋಗಿ ಹೊಟ್ಟೆ ಸೇರ್ಕೊಳವು, ಹ್ಞೂ ಹ್ಞೂ ಸಾಯಿಸ್ಬೇಕು ಅಂತ ಹ್ಞೂ ಅವ್ರ ಜೊತೆಗೆ ಬೇಕಲ್ಲ. ಹಾಂ ಹಂಗೆ ನಮ್ಮಮ್ಮ ಅಪ್ಪ ಯಾವುದೋ ಸ್ಟೋರಿ ಹೇಳ್ತಿತ್ತು ಮತ್ತೆ, ಏನೋ ನಾನು ತಾತ ಕಣ್ಣದಲ್ಲಿದ್ವಿ. ಅದು ಚೆನ್ನಾಗೋಡ್ ತಾತನಂಟ್ರೆ ಸತ್ತೋಗಿದ್ದಳು ಕೂಗಿದ್ದು. ಹಾಂ ಬೈಲು ಬೈಲು ಅಂತಾನೆ ಕೂಗಳೆಲ್ಲ. ತಾತ ಸಾಕೊಂಡಿದ್ದಾಗ ಚಿಕ್ಕ ಹುಡುಗನಿಂದ ಅವ್ರ ಮನೆಗೆ ಇದ್ನಲ್ಲ, ಹಾಂ ಬೈರು ಬೈರು ಅನ್ನೋಳಲ್ಲ, ಹ್ಞೂ ತಾತ ಮೇಲೆ ಮುಚ್ಚಿದ್ದಕ್ಕೆ ಅವಳು ಯಾರಿಗೂ ಹೊಟ್ಟೆಯಲ್ಲಿ ಇರೋವಲ್ಲ, ಸೋಕದು ಬರಲ್ಲ ಅವು. ಹ್ಞೂ ಮೈ ಮೇಲೆ ಓಡಾಡೋ ಬರ್ತವೆ, ಅವು ಓದ್ತವೆ, ಇರಲ್ಲ. ಹ್ಞೂ ಯಾವುದೇ ಹೋದ್ರೂ ಹೊಟ್ಟೋಯ್ತವೆ, ಇರಲ್ಲ ಹ್ಞೂ ಅವು. ಹೊಟ್ಟೆ ಪಿಚ್ಕೆ ಕಲ್ಲಿಗೆ ದೇವ್ರು ಹೋಯ್ತದೇನೆ. ಏನಪ್ಪ ಅವೆಲ್ಲ ನಮಗೆ ಗೊತ್ತಿಲ್ಲ. ಹೊಟ್ಟೆಲಿ ಕಳ್ಳುಗೆ ಪಿಚ್ಗೆ ಅಂದ್ರೆ ಏನು ಕಕ್ಕಸ್ ಮಾಡೋ ಕಳ್ಳು ಹೋಗಿ ಸೇರ್ಕೊತಾವತ್ತೆ, ಕೆಟ್ಟವು ಅವು. ಅವು ಯಾವ ದೇವ್ರಿಗೂ ಹೋಗಲ್ಲ, ಅಲ್ಲಿ ಬಿಡಿಸಲ್ಲ. ನಮ್ಮ ನರಸಿಂಹಸ್ವಾಮಿ ಬಿಡಿಸ್ಕೊಂಡ್ಬಿಟ್ಟೆ ಅವನ್ನ. ಅದಕ್ಕೆ ನಮ್ಮ ನರಸಿಂಹಸ್ವಾಮಿ ಇರ್ತವೆ, ಯಾವ ಹೋಗಲ್ಲ ದೇವ್ರುಗಳು, ನಮಗೆಲ್ಲ ಯಾಕಿಲ್ಲ. ಹಂಗೆ ಹಂಗಾಗಿ ಸೇರಿಕೊಂಡು ಮುಂದೆ ಯಾರು ನನ್ನ ಹಬ್ಬಕ್ಕೆ ನಾನು ಮಾಡಿದ್ರೆ ತಿನ್ಬಿಡೋದಂತೆ. ಎಡೆ ಕಣ ನಾವು ಇದ್ರೊಳಗೆ ಅಮಾಸೆಲಿ ಎಲ್ಲ ಬಂದು ಎಡೆ ಹಾಕ್ತಿದ್ದಿಲ್ಲ, ಹಂಗೆ ನಾನು ಮಾಡಿದ್ರೆ ತಿನ್ಕೊಂಬಿಡೋದಂತೆ. ಹೋದ ಮುಂದೆ ಇವಳು ಹೇಳ್ಬಿಡೋದಂತೆ. ಅದೇ ಸೈಡ್ ಮಾಡಿಕೊಂಡು ಅವಳಿಗೆ ಸೇರಿಕೊಂಡು ನಮ್ಮ ಅಮ್ಮನ ಮಕ್ಕಳನ್ನೆಲ್ಲ ಹಾಳು ಮಾಡಿದ್ದು ಅಮ್ಮಂದೆ. ಅಮ್ಮನೂ ಸತ್ತೋಯ್ತಾ? ಅದೇ 6 ಎತ್ತಿ 3 ಕಳಿಸಿ 3 ಗಳಿಸಿ ಹೋಯ್ತು. 6 ಮಕ್ಕಳು ಟೋಟಲ್ಲು? ಪೂರ್ತಿ 3 ಗಂಟೆ ಇರುತ್ತೆ. ಮೊದಲದೊಂದು ಸತ್ತೈತಂತೆ, ಉಳ್ಕೊಂಡಂತೆ. ಅವನಿಂದ ಒಂದು ದೇವ್ರ ಥರ ಹುಟ್ಟಿತ್ತಂತೆ ಆಕಾರ. ಸುತ್ತಡು ತಿಪ್ಪೆಲಿ ಮಕ್ಕಳೇ ಮುಟ್ಟಿದ್ರು, ಕಸಿದ ತಿಪ್ಪೆ. ಹೋಗಪ್ಪ ಅಜ್ಜಿ ಹತ್ರ ಗುಟ್ಬೇಕೆ, ಹೋಗಜ್ಜಿ ಹತ್ರ ಅಂತ ಹಾಲೋಗೆಲ್ಲಿ ಕುಡಿಸು ಸಮಾಧಾನ ಆಗಬೇಕು. ಈಗ ಇದ್ದವ್ರು ಮಿನಿಸ್ಟ್ರು ಹಿಂಗೆ ಐತೆ ನಾವು ತಾತನ ತಲೆ.